ಗೋದಾವರಿ ತೀರದಲ್ಲಿ ಉದ್ದಕ್ಕೂ ಹರಡಿರತಕ್ಕಂತಹ ಅನೇಕ ತೀರ್ಥಕ್ಷೇತ್ರಗಳನ್ನು ವರ್ಣಿಸುವ ಈ ಬ್ರಹ್ಮಪುರಾಣದ ಉತ್ತರ ಭಾಗದಲ್ಲಿ ಇನ್ನಷ್ಟು ತೀರ್ಥಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ. ಸುಮಾರು 100ಕ್ಕೂ ಮಿಕ್ಕು ತೀರ್ಥಗಳ ವರ್ಣನೆ ಇದೇ ರೀತಿ ಮುಂದುವರಿತಾ ಇದೆ. ಬ್ರಹ್ಮದೇವರು ನಾರದರಿಗೆ ಅವರ ಪ್ರಶ್ನೆಗೆ ಅನುಸಾರವಾಗಿ ಉತ್ತರಿಸ್ತಾ ಇರೋದಿದು. ಅಂತಹ ಗೋದಾವರಿಯಲ್ಲಿ ಇನ್ನೂ ಕೆಲವು ತೀರ್ಥಗಳು, ಆ ತೀರ್ಥಗಳಿಗೆ ವಿಶ್ವಾಮಿತ್ರಂ, ಹರಿಶ್ಚಂದ್ರಂ, ಶುನಶ್ಯೇಪಂಚ ರೋಹಿತಂ, ವಾರುಣಂ, ಬ್ರಾಹ್ಮಂ, ಆಗ್ನೇಯಂ, ಐಂದ್ರಂ, ಐಂದವಂ, ಐಶ್ವರಂ, ಮೈತ್ರಂಚ, ವೈಷ್ಣವಂಚೈವ, ಯಾಮ್ಯಂ, ಆಶ್ವಿನಂ, ಔಷನಂ ಏತೇಷಾಂ ಪುಣ್ಯತೀರ್ಥಾನಾಂ ನಾಮಧೇಯಂ ಶೃಣಸ್ವಾಮಿ. ಎಲ್ಲ ಇವು ಕೂಡ ಪ್ರತ್ಯೇಕವಾಗಿರತಕ್ಕಂಥ ತೀರ್ಥಗಳು. ಇದರ ಹಿನ್ನೆಲೆಯನ್ನು ಹೀಗೆ ಉಲ್ಲೇಖಿಸ್ತಾ ಇದ್ದಾರೆ. ಹರಿಶ್ಚಂದ್ರ ಇತಿತ್ವಾಸೀತ್ ಇಕ್ಷ್ವಾಕು ಪ್ರಭವೋ ನೃಪಃ. ಇಕ್ಷ್ವಾಕು ವಂಶದಲ್ಲಿ ಒಬ್ಬ ರಾಜನಾಗಿ ಹೋದ ಹರಿಶ್ಚಂದ್ರ ಅಂತವನ ಹೆಸರು. ಪುತ್ರಾರ್ಥಂ ತಸ್ಯ ಗೇಹಮನುಪ್ರಾಪ್ತ ನಾರದ ಪರ್ವತಸ್ಥದ. ಒಂದು ದಿನ ಅವರ ಹರಿಶ್ಚಂದ್ರ ಮಹಾರಾಜನ ಮನೆಗೆ ಈರುವರು ಮಹರ್ಷಿಗಳು, ನಾರದ ಪರ್ವತ ಅನ್ನುವ ಹೆಸರನ್ನ ಈರುವರು ಮುನಿಗಳು ಬಂದಿದ್ದಾರೆ. ಹರಿಶ್ಚಂದ್ರ ಭೂಪತಿ ಅವರ ಈರುವರನ್ನು ಕೂಡ ಅತಿಥಿ ಸತ್ಕಾರದಿಂದ ಪೂಜಿಸಿದ. ಕೊನೆಯಲ್ಲಿ ಮಾತುಕತೆ ಪ್ರಾರಂಭವಾಗಿದೆ. ಹರಿಶ್ಚಂದ್ರ ಈ ನಾರದ ಪರ್ವತರಲ್ಲಿ ಸತ್ಸಂತತಿಯ ಕುರಿತಾಗಿ ಒಂದಿಷ್ಟು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಇವನಿಗೆ ಮಕ್ಕಳಾಗಿಲ್ಲ, ಮಕ್ಕಳನ್ನು ಪಡೆಯುವಂತಹ ಅವಶ್ಯಕತೆ ಏನು, ಮಕ್ಕಳನ್ನು ಪಡೆಯಲೇಬೇಕೇ, ಸಂತತಿಯನ್ನು ಪಡೆಯಲೇಬೇಕೇ ಅನ್ನೋದರ ಕುರಿತು ಪ್ರಶ್ನಿಸ್ತಾ ಇದ್ದಾನೆ. ಲೋಕದಲ್ಲಿ ಪುತ್ರಾರ್ಥಂ ಕ್ಲಿಶ್ಚಿತೇ ಲೋಕಃ ಕಿಂ ಪುತ್ರೇಣ ಭವಿಷ್ಯತಿ. ಲೋಕದಲ್ಲಿ ಮಕ್ಕಳು ಬೇಕು ಅಂತ ಇಷ್ಟು ಬಯಸಿ ಕ್ಲೇಶವನ್ನು ಅನುಭವಿಸ್ತಾ ಇದ್ದಾರೆ ಜನ. ಯಾಕೆ ಇಷ್ಟು ಮಾಡ್ತಾ ಇದ್ದಾರೆ? ಜ್ಞಾನಿ ವಾಪಿ ಅಥವಾ ಅಜ್ಞಾನಿ, ಉತ್ತಮೋ ಮಧ್ಯಮೋಥವಾ ಏತಮ್ಮೇ ಸಂಶಯಂ ನಿತ್ಯಂ ಭ್ರೂತೌ ಋಷಿ ವರೌ ಉಭೌ. ಕೆಲವರು ಉತ್ತಮರಾದ ಮಕ್ಕಳನ್ನು ಪಡೀತಾರೆ, ಕೆಲವರು ಮಧ್ಯಮ ಮಕ್ಕಳನ್ನು ಪಡೀತಾರೆ, ಕೆಲವರು ಅಧಮ ಮಕ್ಕಳನ್ನು ಪಡೀತಾ ಇದ್ದಾರೆ. ಮಕ್ಕಳನ್ನು ಪಡೆಯುವ ಅವಶ್ಯಕತೆ ಏನು? ಅವರಂತ ಇದ್ದಾರೆ, ಏಕಧಾ ದಶಧಾ ರಾಜನ್ ಶತಧಾ ಸಹಸ್ರಧಾ ಉತ್ತರಂ ವಿದ್ಯತೆ ಸಮ್ಯಕ್ ತಥಾಪ್ಯೇತರು ಏತತ್ ಉದೀರ್ಯತೆ. ನೀನು ಕೇಳಿದ ಪ್ರಶ್ನೆಗಳಿಗೆ 1000 ಬಗೆಯಲ್ಲಿ ಉತ್ತರಗಳಿದ್ದಾವೆ. ಒಂದು ಉತ್ತರವನ್ನು ಅದರಲ್ಲಿ ಹೇಳ್ತಾ ಇದ್ವಿ, ನಾಪುತ್ರಸ್ಯ ಪರೋ ಲೋಕೋ ವಿದ್ಯತೆ ನೃಪಸತ್ತಮ. ಯಾರು ಸತ್ಸಂತ್ಯತೆಯನ್ನು ಪಡೆದಿಲ್ಲ ಅವರಿಗೆ ಸದ್ಗತಿ ಆಗೋದಿಲ್ಲ. ಇಹಲೋಕಶ್ಚ ನಾಸ್ತಿಯೇವ ತಸ್ಯ ದುಷ್ಕೃತ ಕರ್ಮಣಃ. ಇಹಪರಗಳೆರಡರಲ್ಲಿಯೂ ಕೂಡ ಅವರಿಗೆ ಸದ್ಗತಿ ಇಲ್ಲ. ಜಾತೆ ಪುತ್ರೇ ಪಿತಾಸ್ನಾನಂ ಯಃ ಕರೋತಿ ಜನಾಧಿಪ ದಶಾನಾಂ ಅಶ್ವಮೇಧಾನಾಂ ಅಭಿಷೇಕ ಫಲಂ ಲಭೇತ್. ಯಾರು ಸತ್ಸಂತತಿ ಉತ್ಪನ್ನವಾದಾಗ ಏನು ಮಿಂದು ಬರ್ತಾನಲ್ಲ, ಸ್ನಾನ ಮಾಡ್ತಾ ಇದ್ದಾನೆ, ಅಶ್ವಮೇಧಾನಾಂ ಅಭಿಷೇಕ ಫಲಂ ಲಭೇತ್. ಅಶ್ವಮೇಧ ಯಾಗವನ್ನು ಪೂರೈಸಿ ಕೊನೆಯಲ್ಲೇನು ಮಂಗಲ ಸ್ನಾನ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ, ಆ ಸ್ನಾನ ಮಾಡಿದರ ಫಲ ಏನು, ಅಂಥ ಫಲವನ್ನು ಪಡೀತಾನೆ. ಆತ್ಮಪ್ರತಿಷ್ಠಾ ಪುತ್ರಾ ಜಾಯತೆ ಅಮರೋತ್ತಮ. ದೇವತೆಗಳಿಗೆ ಶ್ರೇಷ್ಠತೆ ಆ ಅಮೃತದಿಂದಾಗಿ
ಅಮೃತೇನ ಅಮರಾಹ ದೇವಾಹ, ದೇವತೆಗಳು ಅಮರರಾಗಿ ಉಳಿದದ್ದು ಅವರು ಪಡೆದಿರತಕ್ಕಂತಹ ಅಮೃತದಿಂದಾಗಿ. ಅದರಂತೆ ಬ್ರಾಹ್ಮಣಾದಯ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಇವರೆಲ್ಲರೂ ಕೂಡ ಅಮರರಾಗೋದು ಮಕ್ಕಳಿಂದಾಗಿ. ಸತ್ಸಂತತಿಯನ್ನು ಯಾರು ಪಡೀತಾ ಇದ್ದಾರೆ, ಈತನ ಸತ್ಕೀರ್ತಿಯನ್ನು ಲೋಕದಲ್ಲಿ ಉಳಿಸುವವರಾಗ್ತಾರೆ. ಅದರಿಂದಾಗಿ ಇವರು ಅಮರರಾಗಿ ಉಳಿತಾರೆ. ತ್ರಿಋಣಾತ್ ಮೋಚಯೇತ್ ಪುತ್ರ ಪಿತರಂಜ ಪಿತಾಮಹಾನ್. ಪ್ರತಿಯೊಬ್ಬನೂ ಕೂಡ ಹುಡ್ತಲೇನೆ 3 ಋಣಗಳನ್ನು, ದೇವ ಪಿತೃ ಋಷಿ ಋಣಗಳನ್ನು ಹೊತ್ತು ಬರ್ತಾ ಇದ್ದಾನೆ. ಆ ಋಣವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಸತ್ಸಂತತಿಯನ್ನು ಕೂಡ ಇವನು ಪಡೆಯೋದು ಅಗತ್ಯವಾಗತ್ತೆ. ಅದಿಲ್ಲದೆ ಸತ್ಸಂತತಿಯನ್ನು ಪಡೆಯದೆ ಬರಿದೇ ಏನು ತಪಸ್ಸನ್ನು ಮಾಡಿದರೂ ಕೂಡ ಈ ಫಲವನ್ನು ಪಡೆಯುವುದು ಸಾಧ್ಯ ಇಲ್ಲ. ವಿನಾಪುತ್ರೇಣ ರಾಜೇಂದ್ರ ಸ್ವರ್ಗೋ ಮುಕ್ತಿಸ್ತದ ಸುತಸ್ಮೃತಃ. ಸತ್ಸಂತತಿಯನ್ನು ಪಡೆಯೋದರ ಅಗತ್ಯ ಏನು ಅನ್ನೋದನ್ನು ಹೀಗೆ ವಿಸ್ತಾರವಾಗಿ ವರ್ಣಿಸ್ತಾ ಇದ್ದಾರೆ. ಆ ಹೊತ್ತಿಗೆ ಈ ಹರಿಶ್ಚಂದ್ರನಿಗೂ ಸಂತತಿ ಇಲ್ಲ. ಅವನು ಕೇಳ್ತಾ ಇದ್ದಾನೆ, ಹಾಗಾದರೆ ನಾನೂ ಸತ್ಸಂತತಿಯನ್ನು ಪಡೆಯಬೇಕಾಗಿದೆ, ಅದಕ್ಕಿರುವ ಮಾರ್ಗ ಏನು, ಉಪಾಯ ಏನು? ಕಥಂ ಮೇ ಸ್ಯಾ ಸುತೋ ಬ್ರೂತಾಂ ಯತ್ರ ಕ್ವಾಪಿ ಯಥಾತಥಂ. ನನಗೂ ಮಕ್ಕಳಾಗಬೇಕಾದದ್ದಾಗಿದೆ, ನಾನು ಹೇಗೆ ಸಂತತಿಯನ್ನು ಪಡೆದೇನು? ಏನ ಕೇನಾಪ್ಯುಪಾಯೇನ ಕೃತ್ವಾ ಕೇಚಿತ್ತು ಕಿಂಚಿತ್ತು ಪೌರುಷಂ ಮಂತ್ರೇಣ ಯಾಗದಾನಾಭ್ಯಾಂ ಉತ್ಪಾದ್ಯೋಸೌ ಸುತೌ ಮಯ. ಏನು ಯಜ್ಞ ಯಾಗ ಮಾಡಿ, ಏನು ತಪಸ್ಸನ್ನು ಮಾಡಿ ಸತ್ಸಂತತಿಯನ್ನು ಪಡೆಯಲಿ ಹೀಗೆ ಅಂತ ಹೇಳಿಕೊಂಡು ನಾರದ ಪರ್ವತ ಅನ್ನತಕ್ಕಂತಹ ಮುನಿಗಳಲ್ಲಿ ಹರಿಶ್ಚಂದ್ರ ಭೂಪತಿ ಕೇಳ್ತಾ ಇದ್ದಾನೆ. ಅವರೀರು ಉತ್ತರಿಸಿದರು. ಸ್ವಲ್ಪ ಹೊತ್ತು ಆಲೋಚಿಸ್ತಾ ಇದ್ದಾರೆ. ಆ ಬಳಿಕ ಅಂದರು, ಗೌತಮೀಂ ಯಾಹಿ ಮಾನದ, ಗೋದಾವರಿ ತೀರಕ್ಕೆ ಹೋಗು, ತತ್ರ ಅಪಾಂಪತಿ ಉತ್ಕೃಷ್ಟಂ ದದಾತಿ ಮನಸ್ಸಿ ಸ್ಥಿತಂ. ಅಲ್ಲಿ ಹೋಗಿ ನೀನು ವರುಣನ ಕುರಿತಾಗಿ ತಪಸ್ಸನ್ನು ಗೈದದ್ದಾದರೆ ವರುಣ ಸಂಪ್ರೀತನಾಗಿ ನಿನ್ನ ಬಯಕೆಯನ್ನು ಈಡೇರಿಸ್ತಾನೆ. ವರುಣ ಸರ್ವದಾತ ವೈ ಮುನಿಭಿಪ್ಪರಿಕೀರ್ತಿತಃ. ಬೇಡಿದ್ದನ್ನೆಲ್ಲ ಕೊಡುವವನಾಗಿದ್ದಾನೆ ವರುಣ ಅಂತ ಹೇಳಿಕೊಂಡು ಋಷಿಮುನಿಗಳೆಲ್ಲ ತಿಳಿಸ್ತಾ ಇದ್ದಾರೆ. ಹಾಗೆ ನಿನ್ನ ತಪಸ್ಸಿನಿಂದ ಪ್ರೀತನಾಗಿರತಕ್ಕಂಥ ವರುಣ ನಿನಗೆ ಸತ್ಸಂತತಿಯನ್ನು ದಯಪಾಲಿಸ್ತಾನೆ. ನಾರದ ಪರ್ವತರಿಂದ ಹೀಗೆ ಉಪದಿಷ್ಟನಾಗಿರತಕ್ಕಂತಹ ಹರಿಶ್ಚಂದ್ರ ಅವರ ಮಾತನ್ನು ನಡೆಸಿಕೊಟ್ಟ. ತೋಷಯಾಮಾಸ ವರುಣಂ ಗೌತಮೀ ತೀರಮಾಶ್ರಿತಃ. ಗೋದಾವರಿ ನದಿ ತೀರಕ್ಕೆ ಹೋಗಿ ತಪಸ್ಸಿನಿಂದ ವರುಣನನ್ನು ಒಲಿಸಿಕೊಂಡ. ವರುಣ ಸಂತುಷ್ಟನಾದ. ಹರಿಶ್ಚಂದ್ರನಲ್ಲಿ ಕೇಳ್ತಾ ಇದ್ದಾನೆ, ಪುತ್ರಂ ದಾಸ್ಯಾಮಿ ತೇ ರಾಜನ್ ತ್ವಂ ಅಪುತ್ರೋ ಯತವ್ರತಃ. ನಿನ್ನ ಮಕ್ಕಳಿಲ್ಲ, ಮಕ್ಕಳು ಬೇಕು ಅಂತ ಹೇಳಿಕೊಂಡು ಬಯಸಿ ತಪಸ್ಸನ್ನು ಮಾಡ್ತಾ ಇದ್ದಿ, ನಾನು ನಿನಗೆ ಮಗನನ್ನು ಕೊಡ್ತೇನೆ. ಆದರೆ ಒಂದು ಷರತ್ತು, ಯದಿ ಯಕ್ಷ್ಯಸಿ ತೇನೈವ ತವ ಪುತ್ರೋ ಭವೇ ಧ್ರುವಂ. ಹುಟ್ಟಿದ ಮಗುವನ್ನು ಯಜ್ಞದಲ್ಲಿ ನನಗೆ ಹವಿಸ್ಸನ್ನಾಗಿ ಸಮರ್ಪಿಸಬೇಕು, ಅಂದರೆ ನೀನು ನಾನು ಸಂತತಿಯನ್ನು ಕೊಡ್ತೇನೆ. ಹರಿಶ್ಚಂದ್ರ ಹಿಂದೆ ಮುಂದೆ ಯೋಚಿಸದೆ, ಹರಿಶ್ಚಂದ್ರೋಪಿ ವರುಣಂ ಯಕ್ಷೀಯತೇನ ಇತ್ಯವೋಚತ. ಅವನಂದ, ಆಗಲಿ, ಹುಟ್ಟಿದ ಮಗುವನ್ನು ನಿನಗೆ ನಾನು ಯಜ್ಞದಲ್ಲಿ ಬಲಿ ನೀಡ್ತೇನೆ, ಮಾತು ಕೊಟ್ಟ. ತಥೋ ಗತ್ವಾ ಹರಿಶ್ಚಂದ್ರ ಚರುಂ ಕೃತ್ವಾದು ವಾರುಣಂ. ಹರಿಶ್ಚಂದ್ರ ಮನೆಗೆ ಹೋದ. ವರುಣ ಮಂತ್ರವನ್ನು ಜಪಿಸಿ ಹವಿಸ್ಸನ್ನು ಯಜ್ಞದಲ್ಲಿ ವರುಣನಿಗೆ ನೀಡಿ ಹವಿಶೇಷವನ್ನು ಮಡದಿಗೆ ನೀಡಿದ.
ಭಾರ್ಯಾಯೈ ನೃಪತಿ ಪ್ರಾದಾತ್ ತಥೋ ಜಾತ ಸತೋ ನೃಪಾತ್. ಹರಿಶ್ಚಂದ್ರನಿಗೆ ಸಂತತಿ ಉತ್ಪನ್ನ ಆಯಿತು, ಒಬ್ಬ ಮಗ ಹುಟ್ಟಿದ. ಜಾತೆ ಪುತ್ರೇ ಅಪಾಮೀಶಃ ಪ್ರೋವಾಚ ವದತಾಂಬರಃ. ಮಗ ಹುಟ್ಟಿದ್ದೇ ತಡ. ವರುಣ ಬಂದ ಹರಿಶ್ಚಂದ್ರನ ಬಳಿಗೆ, ಅದ್ಯೈವ ಪುತ್ರೋ ಯಷ್ಟವ್ಯ ಸ್ಮರಸೇ ವಚನಂಪುರ. ಇವತ್ತೇ ಯಜ್ಞ ಮಾಡು, ಆ ಮಗನನ್ನು ನನಗೆ ಬಲಿ ಕೊಡು ಅಂತ ಕೇಳಿದ. ಆವಾಗ ಹರಿಶ್ಚಂದ್ರ ಅಂದ, ನಿರ್ದಶೋ ಮೇಧ್ಯತಾಯಾದಿ ಪಶುರ್ಯಕ್ಷೇ ತಥೋಹ್ಯಹಂ. ಆವತ್ತು ವರವನ್ನು ನೀಡೋ ಹೊತ್ತಿಗೆ ಇಂಥ ದಿವಸದಲ್ಲೇ ನನಗೆ ಆ ಮಗುವನ್ನು ಬಲಿ ನೀಡ್ತೇನೆ ಅಂತ ಹರಿಶ್ಚಂದ್ರ ಮಾತು ಕೊಟ್ಟಿಲ್ಲ, ನೀಡ್ತೇನೆ ಅಂದಿದ್ದ. ವರುಣ ಬಂದು ಇವತ್ತು ಕೇಳಿದಾಗ ಹರಿಶ್ಚಂದ್ರ ಅಂತ ಇದ್ದಾನೆ, ಇನ್ನೂ ಮಗು ಹುಟ್ಟಿ 10 ದಿವಸವೂ ಆಗಿಲ್ಲ, ಆಶೌಚ ಇನ್ನೂ ಕಳೆದಿಲ್ಲ. ಹಾಗಾಗಿ ಆಶೌಚ ಕಳೆಯಲಿ, ಆಮೇಲೆ ಯಜ್ಞ ಮಾಡೋಣಂತೆ, ಬಲಿ ನೀಡೋಣಂತೆ. ವರುಣನಿಗಿದು ಹೌದು ಅಂತ ಅನಿಸ್ತು. ತಚ್ಛ್ರುತ್ವಾ ವಚನಂ ರಾಜ್ಞೋ ವರ್ಣೋ ಅಗಾತ್ ಸ್ವಮಾಲಯಂ. ತನ್ನ ಮನೆಗೆ ಹೊರಟು ಹೋದ.